line drawn, game on, game ಕಬಡ್ಡಿ. ಪ್ರಥಮ ದಾಳಿಯಲ್ಲಿ ಹಾಲಪ್ಪ, ಬೆಳಗಾವಿ ಮೂಲದ ಆಟಗಾರ, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಸದ್ಯ ಇಲ್ಲೊಂದು ಪವರ್ಫುಲ್ ಬ್ಲಾಕ್ ನ ಪ್ರಯತ್ನ. ಮೊದಲ ರೇಡ್ ನಲ್ಲಿ ಆತುರದ ನಿರ್ಧಾರ, 2 ಅಂಕಗಳನ್ನ ಬಿಟ್ಕೊಡ್ತಾ ಇದ್ದಾರೆ. ಬ್ಲಾಕ್ ಮಾಡುವ ಪ್ರಯತ್ನ, ಅನಿಕೇತ್ ಒಂದು ಕಡೆ, ಸಂತೋಷ್ ಒಂದು ಕಡೆ, ಇಬ್ಬರು ಕಾರ್ನರ್ ಗಳನ್ನ ಕಳೆದುಕೊಳ್ತಾ ಇದೆ ಬೆಂಗಳೂರು ನಗರ ತಂಡ. ಮೊದಲ ರೇಡ್ ರಾಕೇಶ್ ಬ್ಯಾಕ್ ಕಿಕ್ ನ ಪ್ರಯತ್ನ, ರನ್ನಿಂಗ್ ಮಾಡ್ತಾ ಸಡನ್ ಆಗಿ ಸ್ಟಾಪ್ ತೆಗೆದುಕೊಂಡು ಬ್ಯಾಕ್ ಕಿಕ್ ಅನ್ನು ಮಾಡೋದ್ರೊಂದಿಗೆ ಟಚ್ ಪಾಯಿಂಟ್ ಅನ್ನು ತೆಗೆದುಕೊಳ್ತಾ ಇದ್ದಾರೆ. ಸಚಿನ್ ಪ್ರತಾಪ್ ಮತ್ತೋರ್ವ ಪೊಲೀಸ್ ಇಲಾಖೆಯ ಆಟಗಾರ, ಸಾಕಷ್ಟು ಖ್ಯಾತಿ ಇದೆ, ಪ್ರೋ ಕಬಡ್ಡಿ ಆಟಗಾರ, ಯು ಮುಂಬಾ ತಂಡವನ್ನ ಪ್ರತಿನಿಧಿಸಿದಂತ ಅನುಭವದ ಜೊತೆಗೆ ತಮ್ಮ ದಾಳಿಯನ್ನು ಮುನ್ನಡೆಸಿದ್ದಾರೆ. ಅಷ್ಟೇ ಅಲ್ಲ, ತಮ್ಮ ತಂಡ ಸೆಮಿಫೈನಲ್ ಪ್ರವೇಶ ಮಾಡುವಲ್ಲಿ ಪ್ರಮುಖ ಪಾತ್ರ ಕೂಡ ವಹಿಸಿದ್ದಾರೆ. ಒಂದು ಪವರ್ಫುಲ್ ಟ್ಯಾಕಲ್ ಬರ್ತಾ ಇರೋದು ಪವನ್ TR ಅವರು ಕೂಡ ಪ್ರೋ ಕಬಡ್ಡಿ ಆಟಗಾರರಿಗೆ ಎಲ್ರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾವ. ಇಟ್ಸ್ ಅ ಥರ್ಡ್ ರೈಟ್ 2 ಆರ್ ಬ್ಯಾಕ್. ಸಾರಿ, ದಯಮಾಡಿ ಇಲ್ಲಿ ಬ್ಯಾರಿಕೇಡ್ ಒಂಚೂರು ಹಿಂದೆ ನಿಲ್ಲಿ ಸರ್, ಬೆಂಡ್ ಆಗ್ತಾ ಇದೆ, ಒಂಚೂರು ಹಿಂದೆ ನಿಲ್ಲಿ ಸರ್. ನಮ್ಮ ಆರಕ್ಷಕರು ಸರ್, ಇಲ್ಲಿ ವೇದಿಕೆ ಎದುರುಗಡೆ ಇರ್ತಕ್ಕಂಥ ಆರಕ್ಷಕರು, ಹಿಂದೆ ಬ್ಯಾರಿಕೇಡ್ ಬೆಂಡ್ ಆಗ್ತಾ ಇದೆ ಸರ್, ದಯಮಾಡಿ ಸ್ವಲ್ಪ ಸೂಚನೆ ಕೊಡಿ ಅವರಿಗೆ. ರತನ್ ಕೆ, ಕರ್ನಾಟಕದ ಸ್ಕಾಟ್ಲೆಂಡ್ ಅಂತಾನೆ ಕರೆಯಲ್ಪಡುವಂತ ಕೊಡಗು ಜಿಲ್ಲೆಯ ಸೋಮವಾರಪೇಟೆಯ ಕೂತಿ ಗ್ರಾಮದ ಯುವ ಪ್ರತಿಭೆ. ಸಮಬಲ ಹೋರಾಟದೊಂದಿಗೆ ಪಂದ್ಯ. ಒಂದ್ ಕಡೆ ದಾವಣಗೆರೆ ಬೆಣ್ಣೆ ದೋಸೆ, ಇನ್ನೊಂದ್ ಕಡೆ ಸಾಂಸ್ಕೃತಿಕ ನಗರಿ ಬೆಂಗಳೂರು ತಂಡದ ಮಾಲೀಕರು ಪ್ರಮೋದ್ ಬಿರಿಯಾನಿ ಬುಲ್ಸ್ ಎದುರಿಸ್ತಾ ಇದ್ದ ಶ್ರೀಯುತ ಕಾಂತರಾಜ್ ದೊಡ್ಡಗನ್ನೀರವರ ಮಾಲೀಕತ್ವದಲ್ಲಿ ಟೀಮ್ ಅರ್ಜುನ. ದಯವಿಟ್ಟು ಪ್ರವೇಶ ದ್ವಾರದಲ್ಲಿ ನಿಂತಿರುವಂತಹ ಪ್ರೇಕ್ಷಕರ ಗಮನಕ್ಕೆ, ನಮ್ಮ ಶಾಸಕರು ಕೂಡ ಪಂದ್ಯವನ್ನು ವೀಕ್ಷಿಸ್ತಾ ಇದ್ದಾರೆ, ದಯವಿಟ್ಟು ಸಹಕರಿಸಿ. ರಾಕೇಶ್ ಗೌಡ, ಮಂಡ್ಯ ಮೂಲದ ಯುವ ಆಟಗಾರ ಆದಿ, ಬೇಡವಾದಂತ ಹಿಡಿತಕ್ಕೆ ಮುಂದಾದ್ರು, ಬ್ಲಾಕ್ ಮಾಡುವಂತ ಯತ್ನ ಇತ್ತು. ಥರ್ಡ್ ರೈಟ್, ಇಟ್ಸ್ ಅ 2 ಆರ್ ಟೈ. ಈ ಪಂದ್ಯದ ಮುಖ್ಯ ತೀರ್ಪುಗಾರರಾಗಿ ಶ್ರೀಯುತ ಮುನೇಗೌಡರವರು ಭಾರತೀಯ ಸೇನಾ ಯೋಧರಾಗಿ ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯನ್ನು ಕೂಡ ಹೊಂದಿ ಕಬಡ್ಡಿಯಲ್ಲೂ ಕೂಡ ಸಾಕಷ್ಟು ಸಾಧನೆಯನ್ನು ಮಾಡಿರುವಂತವರು. ತೀರ್ಪುಗಾರರಾಗಿ ಶ್ರೀಯುತ ನರಸಿಂಹಮೂರ್ತಿರವರು ರಾಷ್ಟ್ರೀಯ ಕಬಡ್ಡಿ ಆಟಗಾರರಾಗಿ ಯುವ ಕಬಡ್ಡಿ ಸೀರೀಸ್ ನಲ್ಲಿ ಕೂಡ ತೀರ್ಪುಗಾರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅದೇ ರೀತಿಯಲ್ಲಿ ಶ್ರೀಯುತ ವಿಶ್ವನಾಥ್ ರವರು HL ಕಬಡ್ಡಿ ತಂಡದ ಒಬ್ಬ ಶ್ರೇಷ್ಠ ಆಟಗಾರರಾಗಿ ಗುರುತಿಸಿಕೊಂಡು ಪ್ರಸ್ತುತ ತೀರ್ಪುಗಾರರಾಗಿ ತಮ್ಮ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ರತನ್ ಕೆ ಸೂಪರ್ ಡೆಕ್ಲರ್ ಆಗಿದೆ. ಪ್ರೀತಮ್ ಶೆಟ್ಟಿ ಹಾಗೂ ಸಚಿನ್ ವಿಠಲ್ ರವರ ನಡುವೆ ಬ್ಲಾಕ್ ಮಾಡುವಂತ ಯತ್ನ. ಎಸ್, ಸ್ಟ್ರಗಲ್ ಬರ್ತಾ ಇದೆ, ನಿರಂತರವಾದಂತಹ ಹೋರಾಟ, ಏನಾಗ್ಬೋದು? ರೇಡರ್ಸೇ 2+2, 2 ಮತ್ತು 2 4 ಅಂಕಗಳು. ಬಿರಿಯಾನಿ ನಾಳೆ ಸೋಮವಾರ ಆದ್ರೂ ಬಿಡಂಗ್ ಕಾಣ್ತಾ ಇಲ್ಲ ಇವರು. ಮತ್ತೆ ದಾಳಿಯಲ್ಲೇ ಸಚಿನ್ ಪ್ರತಾಪ ವಾಪಸ್ಸಾತಿಯ ಮುನ್ಸೂಚನೆ. 1 ಅಂಕದ ಸಂಪಾದನೆಯೊಂದಿಗೆ 2ನೇ ಅಂಕಕ್ಕಾಗಿ ಮನವಿ. ಯಾವುದೇ ಟಚ್ ಇಲ್ಲ. ಬನ್ನಿ ಬನ್ನಿ, ಆಟಗಾರರು ಯಾಕೆ ತಮ್ಮಲ್ಲಿ ವಾದ ಮಾಡ್ಕೊಳ್ತಾರೆ? ಅಂಪೈರ್ ಹತ್ರ ಮಾತಾಡಿ. ರಾಕಿ ಟಚ್ ಇಲ್ಲ ಅನ್ನೋ ವಾದ. ಆಯ್ತಪ್ಪ, ಮತ್ತೆ ಟ್ರೈ ಮಾಡ್ತೀನಿ ಅಂತ ವಾಪಸ್ ಆಗಿದ್ದಾರೆ. ಇಲ್ಲಿ ಕಿಕ್ ಮಾಡ್ತಾ ಬೋನಸ್ ಮಾಡುವ ರೀತಿಯಲ್ಲಿ ಫುಟ್ ವರ್ಕ್ ಮಾಡಿ ಕಿಕ್ ಮಾಡ್ತಾ ಪಾಯಿಂಟ್ ಅನ್ನ ಗಳಿಸ್ಕೊಂಡು ಬರ್ತಾ ಇದ್ದಾರೆ ರಾಕಿ. 11-4, 7 ಅಂಕಗಳ ಅಂತರ. ದಾಳಿಯಲ್ಲಿ ಹಾಲಪ್ಪ
ಟೋ ಟಚ್ನ ಪ್ರಯತ್ನ ಇಲ್ಲೂ ಕೂಡ 6 ಜನ ಪ್ರೋ ಕಬಡ್ಡಿ ಆಟಗಾರರನ್ನ ನೋಡ್ತಾ ಇರೋದು ನಾವು ಎಲ್ಲೋ ಜೆರ್ಸಿಯಲ್ಲಿ. ಮತ್ತೊಮ್ಮೆ ರಾಕಿ ಸ್ಕಾರ್ಪಿಯನ್ ಕಿಕ್ನ ಪ್ರಯತ್ನ. ಇಲ್ಲೊಂದು ಸೂಪರ್ ಆದಂತ ಅದ್ಭುತವಾದಂತ ಟ್ಯಾಕಲ್, ಟೈ ಹೋಲ್ಡ್. ಸುಶೀಲ್ ದಾಳಿ ವಿಭಾಗದಲ್ಲಿ ದಿವಿಶ್ ಗೌಡ ಅವರು ಎಲ್ಲಿದ್ರು ಒಮ್ಮೆ ಮತ್ತೊಂದು ಉತ್ತಮವಾದ ಟ್ಯಾಕಲ್, ಹೊಂದಾಣಿಕೆಯ ಟ್ಯಾಕಲ್ನ ಜೊತೆ ಕಾರ್ನರ್ಗಳ ಕಾಂಬಿನೇಷನ್ ಕೂಡ ಅದ್ಭುತವಾಗಿ ಕಾಣ್ತಾ ಇದೆ. ಎಂಪಿ ಯೋಧಾಸ್ ತಂಡದ ಹಾಗೂ ಬ್ಯಾಂಕ್ ಆಫ್ ಬರೋಡಾ ತಂಡದ ಆಟಗಾರರಾಗಿರುವಂತಹ ದಿವಿಶ್ ಗೌಡ ಅವರು ಎಲ್ಲಿದ್ರು ಒಮ್ಮೆ ಅಂಕಣದ ಬಳಿ ಆಗಮಿಸಿ. ದಿವಿಶ್ ಗೌಡ ಅವರು ಮತ್ತೊಮ್ಮೆ ಟ್ಯಾಕಲ್, ರಾಕಿರವರನ್ನ ಬಂಧಿಸುವಲ್ಲಿ ಈ ಬಾರಿ ಸಚಿನ್ ವಿಠಲ ಹಾಗೂ ಹರಿರವರ ಒಂದು ಕಾಂಬಿನೇಷನ್, ರೈಟ್ ಕವರ್ ಮತ್ತೆ ಕಾರ್ನರ್ಗಳ ನಡುವಿನ ಕಾಂಬಿನೇಷನ್ ಸೆಟ್ ಆಗ್ತಾ ಇದೆ. ಮತ್ತೊಮ್ಮೆ ಸಚಿನ್ ಪ್ರತಾಪ್, ಹೊಂದಾಣಿಕೆಯ ಮತ್ತೊಂದು ಹಿಡಿತ. ಈ ಬಾರಿ ಶ್ರೇಯಸ್ ಈ ಟ್ಯಾಕಲ್ನ ಶ್ರೇಯಸ್ಸನ್ನು ಪಡ್ಕೊಳ್ತಾ ಇದ್ದಾರೆ. ಡಬಲ್ ಆಂಕಲ್ ಹೋಲ್ಡ್ ಪಡೆಯೋದ್ರ ಮುಖಾಂತರ ಎಲ್ಲ ಅರುಣ್ ಮತ್ತೊಮ್ಮೆ ಬೋನಸ್ ಮಾಡುವ ಪ್ರಯತ್ನ, ಆತ್ಮವಿಶ್ವಾಸದ ಜೊತೆ ತೊಡೆತಟ್ಟಿ ಸಂಭ್ರಮಿಸ್ತಾ ಇದ್ದಾರೆ. ಎಸ್ 14-6 ಮಧ್ಯ ದಾಳಿಯಲ್ಲಿ ದಾವಣಗೆರೆ ತಂಡದ ಸುಶೀಲ್ ಸಿದ್ದಿ PU ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಕೂಡ ಪ್ರತಿನಿಧಿಸಿರುವಂತಹ ಒಬ್ಬ ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡ್ ಮೂಲದ ಆಟಗಾರ. ಅದ್ಭುತವಾದಂತಹ ಒಂದು ಟಚ್ ಪಾಯಿಂಟ್ ಜೊತೆಗೆ 14-7 ಅಂಕದ ಮುನ್ನಡೆಯಲ್ಲಿ ಪ್ರಮೋದ್ ಬಿರಿಯಾನಿ ಬೂಲ್ಸ್. ಅದ್ಭುತವಾದಂತಹ ಚೈನ್ ಟ್ಯಾಕಲ್ ಅನ್ನ ನೋಡ್ತಾ ಇದ್ದೀವಿ. ಥರ್ಡ್ ರೈಟ್, ಡೂ ಆರ್ ಡೈ. ಸುಶೀಲ್ ತಮ್ಮ ದಾಳಿಯಲ್ಲಿ 5 ಜನ ಆಟಗಾರರ ನಡುವೆ ಬೋನಸ್ ಲೈನ್ ಆಫ್ ಆಗಿದೆ. ಇಲ್ಲಿ ವೇಗದ ದಾಳಿಯಲ್ಲಿ ಒಂದು ಅಂಕದ ಸಂಪಾದನೆ, ಆಂಕಲ್ ಹೋಲ್ಡ್ ನಿಂದ ಎಸ್ಕೇಪ್ ಆಗ್ತಾ ಒಂದು ಅಂಕವನ್ನು ಪಡ್ಕೊಳ್ತಾ ಇದ್ದಾರೆ. ಟಚ್ ಮೂಲಕ ಯಶಸ್ವಿಯಾದಂತಹ ದಾಳಿ ಸುಶೀಲ್ ಸಿದ್ದಿ ಅವರಿಂದ. ಒಂದು ನಿಮಿಷ, 14-9 ಮಾಡು ಇಲ್ಲವೇ ಮಾಡಿ ಡಿಸೈಡರ್ ಅಲ್ಲಿ ರತನ್. ಎಸ್, ಸುಲಭವಾದಂತಹ ರನ್ನಿಂಗ್ ಹ್ಯಾಂಡ್ ಟಚ್, ರೈಟ್ ಕವರ್ ಇಲ್ಲದಂತಹ ಹರಿ ಔಟ್ ಆಗಿ ಅಂಕಣದಿಂದ ಹೊರ ನಡೀತಾ ಇದ್ದಾರೆ. ಇದರೊಂದಿಗೆ ಪ್ರಥಮಾರ್ಧದ ಮುಕ್ತಾಯ. ದ್ವಿತೀಯಾರ್ಧದ ಆರಂಭ ಸಂತೋಷ್ ರವರ ದಾಳಿಯ ಮುಖಾಂತರವಾಗಿ ಆರಂಭವಾಗ್ತಾ ಇದೆ. 15 ಮತ್ತು 9ರಲ್ಲಿ 6 ಅಂಕಗಳ ಅಂತರದಲ್ಲಿ. ಸುಶೀಲ್ 5 ಜನ ಆಟಗಾರರ ನಡುವೆ ಬೋನಸ್ ಆಫ್ ಆಗಿದೆ. ತಮ್ಮ ತಂಡ 6 ಅಂಕಗಳ ಹಿಂದೆ ಇದ್ದಾರೆ. ಮತ್ತಷ್ಟು ಶ್ರಮ ಹಾಕಬೇಕಾಗಿದೆ ಕೂಡ. ಇಲ್ಲೊಂದು ಟ್ಯಾಕಲ್ನ ಪ್ರಯತ್ನ, ಪ್ಲಾನ್ ಫೇಲ್ ಆಗ್ತಾ ಇದೆ. 2 ಅಂಕಗಳ ಸಂಪಾದನೆ. ಒಂದು ಅಡ್ವಾನ್ಸ್ ಟ್ಯಾಕಲ್ಗೆ ಪ್ಲಾನ್ ಮಾಡಿದ್ರು, ವಿಫಲವಾಯಿತು. ಥರ್ಡ್ ರೈಟ್, ಡೂ ಆರ್ ಡೈ. ಇಲ್ಲಿ ಆಕ್ಷನ್ ಸಿಕ್ಕೇ ಸಿಗುತ್ತೆ. ಪಾಯಿಂಟ್ ಇದೆ, ವಾಪಸ್ ಬರೋ ಹಾಗಿಲ್ಲ. ಬೋನಸ್ನ ಪ್ರಯತ್ನ ಮಾಡಿದ್ದಾರೆ. ಆಯ್ತಾ, ಆಗಿಲ್ವಾ? ಆಗಿದೆ.
ಮಾಡು ಇಲ್ಲವೇ ಮಡಿ. ಟೈಮ್ ಆಫ್ ಆಯ್ತು, ಸ್ವಲ್ಪದ್ರಲ್ಲಿ ಮಿಸ್ ಆಯ್ತು. ಅದರ ಸದುಪಯೋಗವನ್ನು ಬಹಳ ಸೊಗಸಾಗಿ ಪಡೆದುಕೊಂಡಿದ್ದಾರೆ ಸುಶೀಲ್ ಸಿದ್ದಿ. ರತನ್ ಮತ್ತೊಮ್ಮೆ ಈಗ ಸ್ವಲ್ಪ ಒತ್ತಡ ಏರ್ತಾ ಇದೆ. ಬೋನಸ್ ನೀಡಲಾಗ್ತಾ ಇದೆ. ಬೋನಸ್ ಮಾಡಿ ಟಚ್ ಪಾಯಿಂಟ್ಗೆ ಪ್ರಯತ್ನ ಮಾಡ್ತಾರ ಅಥವಾ ಡಿಫೆನ್ಸ್ ನಲ್ಲಿ ಸೂಪರ್ ಟ್ಯಾಕಲ್ ಪ್ರಯತ್ನವನ್ನು ಮಾಡ್ತಾರ ಕಾದು ನೋಡಬೇಕು. 16-12 4 ಅಂಕಗಳ ಅಂತರ. ಬೋನಸ್ ಅಂಕದ ಸಂಪಾದನೆ. ಹಾಲಪ್ಪ ದಾಳಿಯಲ್ಲಿ ಇಬ್ಬರು ಆಟಗಾರರ ನಡುವೆ ಸಂತೋಷ್ ಒಂದು ಕಡೆ, ರತನ್ ಮತ್ತೊಂದು ಕಡೆ. ಇವರಿಬ್ಬರ ನಡುವೆ ಹಾಲಪ್ಪ. ಇಲ್ಲಿ ಟ್ಯಾಕಲ್ ಪ್ರಯತ್ನ ಬಂದಿದೆ. ಕಬಡ್ಡಿಯ ಜೊತೆ ಕುಸ್ತಿ ಕೂಡ ಸಿಗುತ್ತೆ. ಈ ಪ್ರಯತ್ನ ಮುಂದುವರಿತಾ ಇದೆ. ಇನ್ನೂ ಕೂಡ ಬಿಡಿ 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 ಬಿಸಿಲ್ ಆಯ್ತು ಬಿಡಿ. ಬಿಗಿಯಾದ ಹಿಡಿತ. ರತನ್ ರೇಡ್ ನ ಜೊತೆ ಡಿಫೆನ್ಸ್ ನಲ್ಲೂ ಕೂಡ ಡಬಲ್ ಟೈ ಹೋಲ್ಡ್ ನ ಮುಖಾಂತರ ಯಶಸ್ವಿ ಟ್ಯಾಕಲ್ ನ ಜೊತೆಗೆ ರೇಡಿಂಗ್ ನಲ್ಲೂ ಕೂಡ ರತನ್. 19-12 ಇನ್ನೊಂದು ಟಚ್ ಪಾಯಿಂಟ್, ಮತ್ತೊಂದು ಟಚ್ ಪಾಯಿಂಟ್. ಮತ್ತೆ ದಾಳಿಯಲ್ಲಿ ಸುಶೀಲ್ ಸಿದ್ದಿ. ಈ ಪಂದ್ಯದಲ್ಲಿ ದಾವಣಗೆರೆ ಟೀಮ್ ಅರ್ಜುನ ತಂಡ ವಿಜೇಶಲಾದ್ರೆ ದೊಡ್ಡಗನ್ನಿ ಅಪ್ಪಿಯವರ ಕಡೆಯಿಂದ 10,000 ರೂಪಾಯಿಗಳ ವಿಶೇಷವಾದಂತಹ ಬಹುಮಾನ ಇದೆ. ಇದು ದಾವಣಗೆರೆ ತಂಡ ವಿಜೇಶಲಾದ್ರೆ ಮಾತ್ರ. ಸಂತೋಷ್ ಲೆಫ್ಟ್ ಕಾರ್ನರ್ ಜಾಗದಿಂದ ಡೈವಿಂಗ್ ಬ್ಯಾಕ್ ಹೋಲ್ಡ್ ನ ಮುಖಾಂತರ ಯಶಸ್ವಿ. 21-12 ರಾಕಿ ಸಾಕಷ್ಟು ಸಮಯ ಅಂಕಣದ ಹೊರಗೆ ಕಳೆದು ಈಗಷ್ಟೇ ಒಳಗಡೆ ಬಂದಿದ್ದಾರೆ. ಅದೊಳ್ಳೆ ಬಾಲ್ನುಡಾಲು 21-12 ಪ್ರಮೋದ್ ಬಿರಿಯಾನಿ ಬುಲ್ಸ್ ತಂಡದ ಪರವಾಗಿ ಸಚಿನ್ ಪ್ರತಾಪ. 5 ಆಟಗಾರರ ನಡುವೆ ಬೋನಸ್ ಇಲ್ಲದಂತ ಸಂದರ್ಭ. ಶ್ರೇಯಸ್ ಅದ್ಭುತವಾದಂತಹ ಡಬಲ್ ಆಂಕಲ್ ಹೋಲ್ಡ್. ವಿಜಿಲ್ ಆದ್ಮೇಲೆ ಬಿಡಿ. ಇಪ್ಪತ್ತೆರಡು 12 10 ಅಂಕಗಳ ಅಂತರ. ಮತ್ತೊಂದು ಆಲ್ಔಟ್ ಪಡೆಯುವಂತ ಬೆಂಗಳೂರು ನಗರ ತಂಡ ಇಲ್ಲಿ ಗ್ಯಾಪ್ ಅನ್ನ ಬಳಸ್ಕೊಳ್ತಾ ಇದ್ದಾರೆ. 1 ಅಂಕದ ಸಂಪಾದನೆ. ಇದೀಗ ದಾಳಿಯಲ್ಲಿ ಪ್ರೀತಮ್ ಶೆಟ್ಟಿ 23-12 ಪಂದ್ಯ ಬೆಂಗಳೂರು ಸಿಟಿ ತಂಡದ ಪರವಾಗಿ. ಹೇ ಪ್ರಭು ಹೇ ಕ್ಯಾ ಹುವಾ. ಉತ್ತಮವಾದಂತಹ ಒಂದು ಟ್ಯಾಕಲ್. ಪ್ರೀತಮ್ ಶೆಟ್ಟಿ ಅವರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಪ್ರಮೋದ್ ಬಿರಿಯಾನಿ ಬುಲ್ಸ್ ತಂಡದ ಆಟಗಾರ. ಆಲ್ಔಟ್ ನ ಪಾಯಿಂಟ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಮತ್ತೊಮ್ಮೆ ರತನ್ ದಾಳಿಯ ಮುಖಾಂತರವಾಗಿ ಇನ್ನಷ್ಟು ಅಂಕ. ಶಾಸಕರು ಸನ್ಮಾನ್ಯ ಶ್ರೀಯುತ ಡಾಕ್ಟರ್ CN ಬಾಲಕೃಷ್ಣ ಸರ್ ಅವರ ಒಂದು ನೇತೃತ್ವದಲ್ಲಿ ಅಭೂತಪೂರ್ವವಾದಂತಹ ಯಶಸ್ವಿ ಕಬಡ್ಡಿ ಪಂದ್ಯವನ್ನು ಈ ಬಾರಿ ಚೈನ್ ಟ್ಯಾಕಲ್ ಎತ್ತಾಯ್ತು. ಆ ಒಂದು ಸಂದರ್ಭದಲ್ಲಿ ಭೇದಿಸಿಕೊಂಡು ಸುಶೀಲ್ ರವರು ಮಿಡ್ಲೈನ್ ಕಡೆ ಬರುವಂತ ಪ್ರಯತ್ನ ಕೂಡ ಆಯ್ತು. ಅಷ್ಟೇ ಅದ್ಭುತವಾದಂತಹ ಸಪೋರ್ಟ್. ಎರಡು ಅಂಕದ ಸೇರ್ಪಡೆ ಆಗ್ತದೆ. ರತನ್ ರವರಿಂದ ಒಂದು ಉತ್ತಮವಾದಂತಹ ದಾಳಿ. 30-12 ಈ ಪಂದ್ಯದಲ್ಲಿ ಕಾಂತರಾಜ್
ದೊಡ್ಡಗನ್ನಿರವರ ಟೀಮ್ ಅರ್ಜುನ ತಂಡ ವಿಜಯಶಾಲಿ ಆದ್ರೆ ಅಪ್ಪು ದೊಡ್ಡಗನ್ನಿ ಅವರ ಕಡೆಯಿಂದ 10,000. ಟೀಮ್ ಅರ್ಜುನ ತಂಡ ಈ ಪಂದ್ಯದಲ್ಲಿ ವಿಜಯಶಾಲಿ ಆದ್ರೆ ಅಪ್ಪು ದೊಡ್ಡಗನ್ನಿ ಅವರ ಕಡೆಯಿಂದ 10,000 ರೂಪಾಯಿಗಳ ವಿಶೇಷವಾದಂತಹ ಬಹುಮಾನವಿದೆ. ಕೊನೆಯ 5 ನಿಮಿಷದ ಆಟ ಬಾಕಿ ಇದೆ. ಕಮ್ ಬ್ಯಾಕ್ ಮಾಡಬಹುದಾ? ಸುಮಾರು 15 ದಿನಗಳಿಂದ ಈ ಒಂದು ಕಬಡ್ಡಿ ಪಂದ್ಯದ ಆಯೋಜನೆಗೆ ಜೊತೆಲಿ ತಂಡಗಳು ಬರೋದಕ್ಕೆ ನಮ್ಮ ತಾತೇಗೌಡರು ಸಾಕಷ್ಟು ಪ್ರಯತ್ನ ಪಟ್ಟು ದಣಿದು ಈಗಾಗಲೇ ಅಂಕಣದಲ್ಲಿ ಅವರು ಕೂಡ ಕುಳಿತುಕೊಂಡು ಪಂದ್ಯವನ್ನು ವೀಕ್ಷಿಸ್ತಾ ಇದ್ದಾರೆ. ತಾತೇಗೌಡರಿಗೂ ಕೂಡ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಶ್ರೀ ಬಾಹುಬಲಿ ಕಬಡ್ಡಿ ಅಸೋಸಿಯೇಷನ್ ಯಶಸ್ವಿಯಾದಂತ ಟ್ಯಾಕಲ್ ಶ್ರೇಯಸ್ ಹಾಗೂ ರಾಕೇಶ್ ಗೌಡ. ಅಷ್ಟೇ ವೇಗವಾಗಿ ಅನಿಕೇತ್ ಹಾಗೂ ಸಂತೋಷ್ ರವರು ಕೂಡ ಸಪೋರ್ಟ್ ನೀಡಿದ್ರು. ನಮ್ಮ ಬೆಂಗಳೂರು